ಆದ್ಮೇಲೆ ಎಲ್ಲರೂ ನಮಸ್ಕಾರ. 3 ಇಯರ್ LLB ಮಾಡ್ತಕ್ಕಂಥ ಎಲ್ಲ ನನ್ನ ಅಭ್ಯರ್ಥಿಗಳಿಗೆ, ಅಪ್ಲಿಕೇಶನ್ ಆಗ್ತಾ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ನನ್ನೊಂದು ಮುನ್ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಯಾರಾದರೂ 3 ಇಯರ್ LLBಗಾಗಿ ಅಪ್ಲಿಕೇಶನ್ ಲಿಂಕ್ ಇದೆ, ನೀವು ಅಪ್ಲಿಕೇಶನ್ ಹಾಕಿ ಅಂತ ಹೇಳೋದು ಯಾರಾದರೂ ಲಿಂಕ್ ಕೊಟ್ಟರೆ ಅದನ್ನು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಲಿಂಕ್ ಇರೋದಿಲ್ಲ. ನೀವು 3 ಇಯರ್ LLB ಆಯಿತು, 5 ಇಯರ್ LLB ಆಯಿತು, ಯಾವುದೇ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಆನ್ಲೈನ್ ಲಿಂಕ್ ಇರೋದಿಲ್ಲ. ಸೊ ಆಫ್ಲೈನಾಗೆ ನೀವು ಕಾಲೇಜಿಗೆ ವಿಸಿಟ್ ಮಾಡಿನೇ ಕಾಲೇಜ್ ಬಗ್ಗೆ ತಿಳ್ಕೊಂಡು, ಕಾಲೇಜಿನ ರೂಲ್ಸ್ ರೆಗ್ಯುಲೇಷನ್ಸ್ನ ಎಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಹಾಕಿ ಬರಬೇಕಾಗುತ್ತೆ. ಅದಲ್ಲದೆ ಕಾಲೇಜ್ಗಳಲ್ಲಿ ಸರ್ಕಾರಿ ಕೋಟಾ ಸೀಟ್ ಹೇಗೆ ಕೊಡ್ತಾರೆ ಅಂತಕ್ಕಂಥದ್ದನ್ನು ತುಂಬ ಜನ ನನ್ನ ಕೇಳಿದ್ರಿ. ಸೊ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಸರ್ಕಾರಿ ಕೋಟಾ ಸೀಟ್ ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಫಸ್ಟ್ ಲಿಸ್ಟ್ ಮತ್ತು ಸೆಕೆಂಡ್ ಲಿಸ್ಟ್ ಬಿಡ್ತಾರೆ. ಅದರಲ್ಲಿ ನೀವು ಮೆರಿಟ್ ಲಿಸ್ಟಲ್ಲಿ ಬಂದರೆ ನಿಮಗೆ ಸರ್ಕಾರಿ ಕೋಟಾ ಸೀಟ್ ಸಿಗುತ್ತೆ. ಅದಲ್ಲದೆ ಥರ್ಡ್ ಲಿಸ್ಟಲ್ಲಿ ಬಂದರೆ, ಆಲ್ಮೋಸ್ಟ್ ಥರ್ಡ್ ಲಿಸ್ಟಲ್ಲಿ ಬಂದವರಿಗೆ ಯಾರಿಗೂ ಸರ್ಕಾರಿ ಕೋಟಾ ಸೀಟ್ ಸಿಗೋದಿಲ್ಲ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಸಿಗುತ್ತೆ. ಇಫ್ ಇನ್ ಕೇಸ್ ನಿಮ್ದೇನೋ ಲಕ್ ಇದ್ದರೆ ಥರ್ಡ್ ಲಿಸ್ಟಲ್ಲಿ ಕೂಡ ನಿಮ್ಮ ಹೆಸರು ಬಂತು, ಅದರಲ್ಲಿ ಗೌರ್ಮೆಂಟ್ ಸೀಟ್ ಆಗಿದೆ ಅಂತ ಹೇಳಿದರೆ ಅದು ನಿಮ್ಮ ಲಕ್ಕು, ನೀವು ಹೋಗಿ ನೀವು ಜಾಯ್ನ್ ಆಗ್ಬೋದು ಗೌರ್ಮೆಂಟ್ ಕೋಟಾ ಸೀಟಲ್ಲಿ. ಇದಿಷ್ಟು ಈ ಒಂದು ವಿಷಯದ ಕುರಿತಾದ ಮಾಹಿತಿಯಾಗಿದ್ದು. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ DM ಮಾಡುವ ಮೂಲಕ ನನ್ನ ಸಂಪರ್ಕಿಸಿ, ನಾನು ನಿಮಗೆ ಗೈಡ್ ಮಾಡ್ತೇನೆ. ಓಕೆ, ಸರಿ ಆಯಿತಾ? ಬಾಯ್ ಬಾಯ್.